ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ನಾವು ಶ್ರೀಕೃಷ್ಣನ ಬಾಲ್ಯದ ಒಂದು ತುಂಬಾನೇ ಸ್ವಾರಸ್ಯಕರವಾದ ಕಥೆಯನ್ನ ಕೇಳೋಣ. ಒಂದು ಪುಟ್ಟ ಹಸುಗೂಸು ತನ್ನ ಕಾಲಿನ ಒಂದೇ ಒಂದು ಸಣ್ಣ ಒದೆತದಿಂದ ದೈತ್ಯ ಗಾಡಿಯೊಂದನ್ನ ಚೂರು ಮಾಡಿದ ಕಥೆ ಇದು. ಇದು ನಿಜವಾಗ್ಲೂ ಹೇಗೆ ಸಾಧ್ಯವಾಯಿತು? ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತಲ್ವಾ? ಒಂದು ಪುಟ್ಟ ಮಗು ತನ್ನ ಸಣ್ಣ ಕಾಲಿನಿಂದ ಅಷ್ಟು ಭಾರವಾದ ಗಾಡಿಯನ್ನ ಪುಡಿಗಟ್ಟಲು ಸಾಧ್ಯನಾ? ಕೇಳೋದಕ್ಕೆ ಇದು ಅಸಾಧ್ಯ ಅಂತಾನೆ ಅನ್ಸುತ್ತೆ. ಆದ್ರೆ ಈ ಕಥೆಯಲ್ಲಿ ಅಡಗಿರುವ ಪವಾಡ ಮತ್ತು ಅದರ ಹಿಂದಿನ ಆಳವಾದ ಅರ್ಥನೇ ಬೇರೆ ಇದೆ. ಸರಿ, ಹಾಗಿದ್ರೆ ಕಥೆ ಶುರು ಮಾಡೋಣ. ಇದರ ಆರಂಭ ಆಗೋದೇ ಒಂದು ಸಂಭ್ರಮದ ಹಬ್ಬದ ದಿನದಂದು. ಕೃಷ್ಣ ಹುಟ್ಟಿಯಾಗಿ ಆಗಿನ್ನೋ ಕೆಲವೇ ತಿಂಗಳುಗಳಷ್ಟೆ. ಅವನ ಜನ್ಮ ನಕ್ಷತ್ರವಾದ ರೋಹಿಣಿ ನಕ್ಷತ್ರದ ಪ್ರಯುಕ್ತ ಮನೆಯಲ್ಲಿ ಒಂದು ದೊಡ್ಡ ಹಬ್ಬ ನಡೀತಾ ಇರುತ್ತೆ. ತಾಯಿ ಯಶೋದೆ ಮನೆಗೆ ಬಂದಿರೋ ಅತಿಥಿಗಳ ಸತ್ಕಾರದಲ್ಲಿ ಸಂಪೂರ್ಣವಾಗಿ ಬ್ಯುಸಿಯಾಗ್ಬಿಟ್ಟಿರ್ತಾಳೆ. ಆಗ ಅವಳು ಮಗು ಕೃಷ್ಣನ್ನ ಮನೆಯ ಹೊರಗಡೆ ನಿಲ್ಲಿಸಿದ್ದ ಒಂದು ದೊಡ್ಡ ಗಾಡಿಯ ಕೆಳಗೆ ತೊಟ್ಟಿಲಲ್ಲಿ ಮಲಗಿಸ್ತಾಳೆ. ಎಲ್ಲರೂ ಹೀಗೆ ಸಂಭ್ರಮದಲ್ಲಿದ್ದಾಗ ಅಲ್ಲೊಂದು ದುಷ್ಟಶಕ್ತಿ ಎಂಟ್ರಿ ಕೊಡುತ್ತೆ. ಆ ದುಷ್ಟಶಕ್ತಿನೇ ಈ ಶಕಟಾಸುರ. ಕಂಸ ಕಳ್ಸಿರ್ತಾನೆ ಇವನ. ಇವನ ಸ್ಪೆಷಾಲಿಟಿ ಏನ್ ಗೊತ್ತಾ? ಇವನಿಗೆ ತನ್ನದೇ ಆದ ರೂಪಾನೇ ಇಲ್ಲ. ಅವನು ಅಶರೀರಿ, ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ. ಅವನ ಒಂದೇ ಒಂದು ಗುರಿ ಮಗುವಾಗಿದ್ದ ಕೃಷ್ಣನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನೋದು. ಅವನ ಪ್ಲಾನ್ ಸಿಕ್ಕಾಪಟ್ಟೆ ಸಿಂಪಲ್, ಆದ್ರೆ ಅಷ್ಟೇ ಡೇಂಜರಸ್ ಆಗಿತ್ತು. ಮೊದಲಿನಿಗೆ ಯಾರಿಗೂ ಗೊತ್ತಾಗದ ಹಾಗೆ ಆ ಮರದ ಗಾಡಿಯನ್ನ ಆವಾಹನೆ ಮಾಡ್ಕೊಡ್ತಾನೆ. ಆಮೇಲೆ ಸರಿಯಾದ ಸಮಯಕ್ಕೆ ಕಾಯ್ತಾ ಆ ಗಾಡಿ ಮಗುವಿನ ಮೇಲೆ ಬೀಳು ಹಾಗೆ ಮಾಡ್ತಾನೆ. ಅವನ ಉದ್ದೇಶ ಇಷ್ಟೇ, ಆ ಗಾಡಿಯ ಭಾರಕ್ಕೆ ಮಗು ನಜ್ಜುಗುಜ್ಜಾಗಿ ಹೋಗ್ಬೇಕು. ಆದ್ರೆ ಪಾಪ ಆ ಅಸುರನಿಗೆ ಗೊತ್ತಿರ್ಲಿಲ್ಲ ತೊಟ್ಟಿಲಲ್ಲಿ ಮಲಗಿರೋದು ಸಾಮಾನ್ಯ ಮಗು ಅಲ್ಲ ಅಂತ. ಇಲ್ಲೇ ನೋಡಿ ಕತೆಯ ಅಸಲಿ ಮಜಾ ಶುರುವಾಗೋದು. ಎಲ್ಲವನ್ನೂ ತಿಳಿದಿದ್ದ ಆ ಪರಮಾತ್ಮನಿಗೆ ಈ ಅಸುರನ ಸಂಚು ಮೊದಲೇ ಗೊತ್ತಿತ್ತು. ಸುಮ್ನೆ ಹಸಿವಾಗಿದೆ ಅಂತ ಅಳ್ಳೋ ಥರ ನಾಟಕ ಮಾಡ್ತಾ ಆಟ ಆಡ್ತಾ ತನ್ನ ಪುಟ್ಟ ಕಾಲುಗಳನ್ನ ಮೇಲೆ ಕೆಳಗೆ ಆಡ್ಸೋಕೆ ಶುರು ಮಾಡ್ತಾನೆ. ಇದು ನೋಡೋರಿಗೆ ಒಂದು ಮುಗ್ಧ ಮಗುವಿನ ಚೇಷ್ಟೆ ತರಾನೇ ಕಾಣ್ತಾ ಇತ್ತು. ಹೀಗೆ ಆಟ ಆಡ್ತಾ ಇರೋವಾಗ ಕೃಷ್ಣನ ಪುಟ್ಟ ಪಾದ ಆ ದೊಡ್ಡ ಗಾಡಿಗೆ ಮೆಲ್ಲಗೆ ತಾಗುತ್ತೆ. ಇಲ್ಲಿ ಗಮನಿಸ್ಬೇಕು, ಇದೇನು ಜೋರಾದ ಒದ್ದೇತಲ್ಲ, ಜಸ್ಟ್ ಒಂದು ಸಣ್ಣ ಟಚ್ ಅಷ್ಟೇ. ಆದ್ರೆ ಆ ದೈವಿಕ ಸ್ಪರ್ಶದ ಎಫೆಕ್ಟು ಅಬ್ಬಾ ಎಂಥ ಅದ್ಭುತವಾಗಿತ್ತು ಅಂದ್ರೆ, ಆ ಭಾರೀ ಗಾಡಿ ದೊಡ್ಡದೊಂದು ಶಬ್ದ ಮಾಡಿ ಪೀಸಾಗಿ ಪುಡಿಯಾಗಿ ಹೋಗುತ್ತೆ. ಗಾಡಿಯ ರೂಪದಲ್ಲಿದ್ದ ಶಕಟಾಸುರ ಅಲ್ಲೇ ಪ್ರಾಣ ಬಿಡ್ತಾನೆ. ಯೋಚನೆ ಮಾಡಿ, ಒಂದು ಸಣ್ಣ ಸ್ಪರ್ಶ ಇಡೀ ಗಾಡಿಯನ್ನೇ ನಾಶ ಮಾಡ್ಬಿಟ್ಟು. ಅಷ್ಟು ದೊಡ್ಡ ಸೌಂಡ್ ಕೇಳಿ ಅಲ್ಲಿದ್ದ ಜನರೆಲ್ಲ ಏನ್ ಮಾಡಿದ್ರು ಗೊತ್ತಾ? ಆ ಭಯಂಕರ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಯಶೋದೆ, ನಂದಗೋಪ, ಊರಿನವರೆಲ್ಲರೂ ಗಾಬರಿಯಿಂದ ಓಡೋಡಿ ಬರ್ತಾರೆ. ಗಾಡಿ ಕೆಳಗೆ ಮಲ್ಗಿರೋ ಮಗುವಿಗೆ ಏನಾಯ್ತೋ ಅಂತ ಎಲ್ಲರಿಗೂ ಎದೆ ಬಡಿತ ಜೋರಾಗಿತ್ತು. ಆದ್ರೆ ಅಲ್ಲಿ ಬಂದು ನೋಡಿದವರಿಗೆಲ್ಲ ಕಾದಿದ್ದು ದೊಡ್ಡ ಆಶ್ಚರ್ಯ. ಅಷ್ಟು ದೊಡ್ಡ ಗಾಡಿ ಚೂರಾಗಿ ಬಿದ್ದಿದೆ. ಆದ್ರೆ ಮಗು ಕೃಷ್ಣನಿಗೆ ಒಂದು ಸಣ್ಣ ಗೀರು ಕೂಡ ಆಗಿಲ್ಲ. ಅವನು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ತೊಟ್ಟಿಲಲ್ಲಿ ನಗ್ತಾ ಆಟ ಆಡ್ತಾ ಇರ್ತಾನೆ. ಇದು ಎಲ್ಲರನ್ನೂ ನಿಬ್ಬೆರಗಾಗಿಸ್ಬಿಡುತ್ತೆ. ಆಗ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆಯುತ್ತೆ. ಅಲ್ಲಿ ಆಟ ಆಡ್ತಿದ್ದ ಬೇರೆ ಮಕ್ಕಳಿದ್ರಲ್ವಾ, ಅವರೆಲ್ಲ ಕೃಷ್ಣನೇ ಕಾಲಲ್ಲಿ ಒದ್ದು ಗಾಡಿ ಕೆಡವಿದ್ದು ಅಂತ ನಿಜಾನೇ ಹೇಳ್ತಾರೆ. ಆದ್ರೆ ದೊಡ್ಡವರಿಗಿದನ್ ನಂಬೋಕಾಗತ್ತಾ? ಛೇ, ಒಂದು ಹಸುಗೂಸು ಇಷ್ಟು ದೊಡ್ಡ ಗಾಡಿನ ಹೇಗೆ ಒದೆಯೋಕ್ ಸಾಧ್ಯ ಅಂತ ಅವರದನ್ನ ನಂಬ್ಲೇ ಇಲ್ಲ. ಬದ್ಲಿಗೆ ಇದು ಯಾವುದೋ ದೈವಶಕ್ತಿಯಿಂದ ನಡೆದ ಪವಾಡ, ದೇವ್ರು ಮಗುವನ್ನು ಕಾಪಾಡಿದ ಅಂತ ಅಂದ್ಕೊಂಡ್ರು. ಸರಿ, ಈ ಕಥೆ ಬರೀ ಒಂದು ಪವಾಡ ಅಷ್ಟೇನಾ? ಖಂಡಿತ ಇಲ್ಲ. ಇದ್ರ ಹಿಂದೆ ಒಂದು ತುಂಬಾನೇ ಆಳವಾದ ಸಾಂಕೇತಿಕ ಅರ್ಥ ಇದೆ. ಹಾಗಿದ್ರೆ ಈ ಶಕಟಾಸುರ ನಿಜವಾಗಿ ಏನನ್ನು ಪ್ರತಿನಿಧಿಸುತ್ತಾನೆ? ಈಗ ನೋಡೋಣ. ಈ ಶಕಟ ಅಂದ್ರೆ ಗಾಡಿ ಇದೆಯಲ್ಲ, ಅದು ನಮ್ಮ ಜೀವನದ ಭಾರವನ್ನೇ ಸಂಕೇತಿಸುತ್ತೆ. ಯಾವ ಭಾರ? ನಮ್ಮ ಅಹಂಕಾರ, ನಮ್ಮ ಸೋಮಾರಿತನ ಅಥವಾ ಜಡತ್ವ, ನಾವು ಮಾಡಿರೋ ತಪ್ಪುಗಳು, ಈ ಎಲ್ಲದರ ಭಾರ. ಈ ಭಾರ ನಮ್ಮನ್ನ ಮುಂದೆ ಹೋಗಕ್ ಬಿಡ್ದೆ ಒಂದೇ ಕಡೆ ಕಟ್ಟಿ ಹಾಕುತ್ತೆ. ಹಾಗಿದ್ರೆ ಈ ಕಥೆಯ ನೀತಿ ಏನು? ನೋಡಿ, ಹೇಗೆ ಕೃಷ್ಣನ ಒಂದೇ ಒಂದು ದೈವಿಕ ಸ್ಪರ್ಶ ಆ ಇಡೀ ಗಾಡಿನ ಪುಡಿ ಮಾಡಿತ್ತೋ, ಅದೇ ರೀತಿ ಭಗವಂತನ ಕೃಪೆಯನ್ನೋ ಸ್ಪರ್ಶ ನಮ್ಮ ಮೇಲೆ ಆದ್ರೆ ನಮ್ಮ ಜೀವನದಲ್ಲಿರೋ ಎಂಥ ದೊಡ್ಡ ಅಹಂಕಾರ, ಪಾಪದ ಭಾರ ಕೂಡ ನಾಶವಾಗಿ ಹೋಗುತ್ತೆ. ನಮ್ಮೆಲ್ಲ ಜಡತ್ವವನ್ನು ನಿವಾರಿಸಬಹುದು ಅನ್ನೋದೇ ಇದರ ಅಂತರಾರ್ಥ. ಕೊನೆಗೆ ಈ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕು.
ನಮ್ಮ ಜೀವನದಲ್ಲಿ ನಮ್ಮ ಪ್ರಗತಿಗೆ ಅಡ್ಡಿಯಾಗಿರೋ ಆ ಶಕಟಾಸುರ ಯಾವುದು? ಅದು ನಮ್ಮ ಅಹಂಕಾರನ, ನಮ್ಮ ಸೋಮಾರಿತನನ, ಅಥವಾ ನಾವು ಹೊತ್ಕೊಂಡಿರೋ ಬೇರೆ ಯಾವುದಾದ್ರೂ ಭಾರನ? ಯೋಚ್ನೆ ಮಾಡಿ ನೋಡಿ.